ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ ಬೆಂಗಳೂರು ಅಂದ್ರೆ ಒಂದು ಜಾಬ್ ಫ್ಯಾಕ್ಟ್ರಿ, ಹುದ್ದೆ ಫ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು. ಹಾಗೂ ಇದೇ ತರ ಯಾವ್ದಾದ್ರು ಜಾಬ್ ಇಲ್ಲಿ ನಮ್ ಬೆಂಗಳೂರಿನಲ್ಲಿ ಸಿಗುತ್ತೆ. ಯಾಕಂದ್ರೆ ಬೇರೆ ಎಲ್ಲಾ ಸ್ಟೇಟ್ ಕಡೆಯಿಂದ ನಮ್ ಬೆಂಗಳೂರಿಗೆ ಬರ್ತಾರೆ. ಬಿಕಾಸ್ ಆಫ್ ದಟ್ ನಮ್ ಸಿಟಿ, ನಮ್ ಬೆಂಗಳೂರು IT ಸರ್ವಿಸ್ ಅಂತ ಹೇಳ್ತಾರೆ. ಸೊ ಇದೇ ತರ ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ ಜೊತೆ ಇವತ್ತು ನಮ್ಮ BCC ಬ್ಯಾಂಗ್ಳೂರ್ ಸೆಂಟ್ರಲ್ ಸೆಕ್ರೆಟರಿ ನಮ್ ಜೊತೆ ಇದ್ದಾರೆ, ಮುನಿಕೃಷ್ಣ ಅವರು. ವೀಕ್ಷಕರೇ, ಮುನಿಕೃಷ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಇವರು ಯಾವಾಗ್ಲೂ ಸೋಷಿಯಲ್ ವರ್ಕ್ ಆಗ್ಲಿ ಹಾಗೂ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ ಯಾವಾಗ್ಲೂ ಮುಂದೆ ಇರ್ತಾರೆ. ಹಾಗೂ ಇದೇ ತರ ಇವತ್ತು ಇವರು ಜಯನಗರದಲ್ಲಿ ಇವ್ರದೇ ಸ್ವಂತ ಆದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಪ್ರೋ ಪಾಯಿಂಟ್ ಅಂತ ಮ್ಯಾನ್ ಪವರ್ ಸರ್ವಿಸಸ್ ಓಪನ್ ಮಾಡಿದ್ದಾರೆ, ಇವತ್ತು ಲಾಂಚ್ ಆಗಿದೆ. ಸೊ ಇವ್ರು ನಮ್ ಜೊತೆ ಇದ್ದಾರೆ, ಬನ್ನಿ ಇವ್ರ ಜೊತೆ ಮಾತಾಡಿ. ಸರ್, ಇವತ್ತು ಗೆಸ್ಟ್ ಬಂದಿದ್ದಾರೆ ಹಾಗೂ ಹೊಸದು ಓಪನ್ ಮಾಡಿದ್ದೀರಾ ಸರ್, ಏನ್ ಹೇಳಿದ್ದೆ? ನಮಸ್ತೆ, ನನ್ನ ಹೆಸರು ಮುನಿಕೃಷ್ಣ ಅಂತ. ಪ್ರೋ ಪಾಯಿಂಟ್ ಸರ್ವಿಸಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ. ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಆಶೀರ್ವಾದ ಮಾಡಿದಾಗ ನಾನು ಇವತ್ತರೆಗೂ ಮಾಡ್ಕೊಂಡ್ ಬಂದಿರೋ ಸಹಾಯ ಎಷ್ಟು ಮಿನಿಮಮ್ ಇಲ್ಲ ಅಂತ ನನ್ನ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ವಿಸ್. ಅದರಲ್ಲಿ ಮಿನಿಮಮ್ 5,000 ಇಂದ 6,000 ಜನಕ್ಕೆ ಕೆಲಸ ಕೊಡ್ಸಿದ್ದೀನಿ ಫ್ರೀಯಾಗಿ. ಹಂಗಾಗಿ ಇದು 2ನೇ ಬ್ರಾಂಚ್ ನಂದು. ಬೇರೆ ಬೇರೆ ಸ್ಟೇಟ್ ಇಂದ ತುಂಬಾ ಜನ ಬರ್ತಾರೆ, ಯಾಕಂದ್ರೆ ಅವ್ರಿಗೆ ಜಾಬ್ ಸಿಗಲ್ಲ. ಅಂಡ್ ಥಿಂಗ್ ಇಸ್ ಅವ್ರಿಗೆ ಒಂದು ಭಾಷೆನೂ ಗೊತ್ತಿರಲ್ಲ. ಹಾಗೂ ಇದೇ ತರ ಇದು ಒಂದು ಸೋಷಿಯಲ್ ಸರ್ವಿಸ್ ಅಂತಾನೆ. ಹೌದಾ ಮೇಡಮ್, ನನ್ನ ಬಂದಾಗಿಂದ ಆ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಾನೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಮೇಡಮ್. ಆಕ್ಚುಲಿ ಹಾಗಾಗಿ ಯಾರೇ ಬಂದರೂ ಎಷ್ಟೋ ಜನಕ್ಕೆ ಇಂಟು ಹೋಗೋ ದುಡ್ಡಿಲ್ಲ ನಾನು ಕೈಯಿಂದ ಕೊಟ್ಟಿದ್ದೀನಿ. ಎಷ್ಟೋ ಜನ ಸಾಧ್ಯ ಬಂದಿಲ್ಲ ನನ್ನ ಕೈಯಿಂದ ಕೊಟ್ಟು. ಯಾಕಂದ್ರೆ ಅವಾಗೊಂದು ಫ್ಯಾಮಿಲಿ ಇರುತ್ತೆ, ಎಷ್ಟೋ ಜನಕ್ಕೆ ಇಂಟು ಹೋಗೋ ದುಡ್ಡಿಲ್ಲ, ನಾನು ದುಡ್ಡು ಕೊಟ್ಟು ಅದನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬರ್ತಾರೆ ಸರ್? ಸರ್, ರಾಮಲಿಂಗಡಿ ಸರ್ ಬಂದಿದ್ರು, ನಮ್ಮ ಉದಯಶಂಕರ್ ಬಂದಿದ್ರು, ಇನ್ಸ್ಪೆಕ್ಟರ್ ಬಂದಿದ್ರು, ACP ಬರ್ತಾರೆ ಸರ್, ರಾಮಾಜಿ ಗೌಡ ಸರ್ ಬಂದಿದ್ರು. ತುಂಬಾ ಜನಕ್ಕೆ ಎಷ್ಟು ಎಲ್ಲರೂ ನಮಗೆ VIP ಸರ್. ಎಲ್ಲರೂ ಬಂದಿದ್ದೀರಾ ಇಲ್ಲಿ, ಏನ್ ಸರ್ ಉದ್ದೇಶ? ನನ್ನ ಸ್ನೇಹಿತರಾದ ಶ್ರೀಕೃಷ್ಣ ಮುನಿಕೃಷ್ಣ ಅವರು ಪ್ರೋ ಪಾಯಿಂಟ್ ನನ್ನ 2ನೇ ಬ್ರಾಂಚ್ ಅನ್ನ ಓಪನ್ ಮಾಡಿದ ಜಯನಗರದಲ್ಲಿ. ಅದನ್ನ ಉದ್ಘಾಟನೆಗೆ ಬಂದಿದ್ವಿ. ಅವರು ಹೆಚ್ಚಿನ ಮಟ್ಟಕ್ಕೆ ಬೆಳಿಬೇಕು, ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಾರೆ, ತುಂಬಾ ಜನಕ್ಕೆ ಸಹಾಯ ಮಾಡ್ತಾರೆ. ಇಲ್ಲಿವರೆಗೂ ಒಂದು 5,000 ಜನಕ್ಕಿಂತ ಹೆಚ್ಚಾಗಿ ಉದ್ಯೋಗಗಳನ್ನ ಒಳ್ಳೆ IT BT ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಕೆಲಸ ಕೊಡ್ಸಿದ್ದಾರೆ. ಅದ್ರ ಮಧ್ಯೆ ಒಳ್ಳೊಳ್ಳೆ ಸೋಷಿಯಲ್ ವರ್ಕ್, ಸಮಾಜ ಸೇವೆ ಮಾಡ್ತಾರೆ. ಅವರು ಹೆಚ್ಚಿನ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಇನ್ನ 1,000 ಜನಕ್ಕೆ ಅವ್ರ ಕಡೆಯಿಂದ ಅನುಕೂಲ ಆಗೋ ರೀತಿ ಅವ್ರನ್ನ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ಅವ್ರಿಗೆ ಆಶೀರ್ವದಿಸ್ತೀನಿ. ಅವ್ರಿಗೆ ದೇವರಲ್ಲಿ ಬೇಡ್ಕೊಳ್ತೀನಿ, ಒಳ್ಳೇದಾಗ್ಲಿ. ಅವ್ರು ನಿಮ್ಮ ಹೆಸರು ಸರ್? ಹರೀಶ್ ಬಾಬು ಅಂತ, ಅವರ ಕುಚುಕು ಗೆಳೆಯ. ಕೃಷ್ಣ ಒಂಥರ ಗ್ರಾಸ್ ರೂಟ್ ಅಲ್ಲಿ ಒಂದು ಸಮಾಜ ಸೇವೆಯಲ್ಲಿ ಬಂದಂತ ಒಳ್ಳೆ ಹುಡುಗ, ನನ್ನ ತುಂಬಾ ವರ್ಷದ ಸ್ನೇಹಿತ. ಇಂಥ ಒಂದು ಆಫೀಸ್ ಓಪನ್ ಮಾಡಿದ್ರೆ ಅದರಿಂದ ಒಂದು 10 ಜನರಿಗೆ ಉಪಯೋಗ ಆಗ್ತದೆ, ಊಟ ತಿಂತಾರೆ. ಈಗಿನ ಪರಿಸ್ಥಿತಿ ಒಳಗೆ ಓದಿರೋರಿಗೆ ಕೆಲಸನೇ ಸಿಗ್ತಾ ಇಲ್ಲ, ಅಂಥದ್ರಲ್ಲಿ ಕೆಲಸ ಕೊಡುವಂತ ಒಂದು ಆಫೀಸ್ ಓಪನ್ ಮಾಡಿದ್ದಕ್ಕೆ ನಮಗೆ ತುಂಬಾ ಖುಷಿ ಇದೆ. ಈ ಆಫೀಸ್ ಮಾಡಿರುವಂತ ಮುನಿಕೃಷ್ಣ ಅವರಿಗೆ, ಅವ್ರ ಸಂಘಟನೆಗೆ ಫಸ್ಟ್ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ. ಬಹಳ ಒಳ್ಳೆ ಹುಡುಗ ಅವನು, ಎಲ್ಲರ ಹತ್ರ ಚೆನ್ನಾಗಿದ್ದಾನೆ. ಒಂದ್ಸಾರಿ ಪರಿಚಯ ಆದ್ರೆ ಸಾಕು, ಹುಡ್ಕೊಂಡ್ಬಂದು ಒಂದು ವಾರಕ್ಕೊಂದ್ಸಾರಿ ಮಾತಾಡ್ಸುವಂತ ಒಂದು ವ್ಯಕ್ತಿ ಇದ್ರೆ ಅದು ಮುನಿಕೃಷ್ಣ. ಬಹಳ ಕಣ್ಬಳಕೆ ಹೊಂದಿದ್ರೆ ಸಕ್ಸಸ್ ಆಗ್ತಾನೆ ಇದ್ರಲ್ಲಿ. ಇದು ಖಂಡಿತವಾಗಿಯೂ ಚೆನ್ನಾಗಿ ನಡೀತದೆ, ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ನಾನು ಡಾಕ್ಟರ್ ಪ್ರೀತಿ ಅಂತ, ಇಲ್ಲಿ ಜಯನಗರ್ 9th ಬ್ಲಾಕ್ ಅಲ್ಲಿರೋ ಡಾಕ್ಟರ್ ಪ್ರೀತಿಸ್ ಡಯಾಬಿಟಿಸ್ ಕೇರ್ ಕ್ಲಿನಿಕ್ ಅಲ್ಲಿ MD ಆಗಿ ಕೆಲಸ ಮಾಡ್ತೀನಿ. ನಾನೇ ಮೇನ್ ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಇಲ್ಲಿ. ಸೊ ಇದೊಂದು ಸೆಂಟರ್ ಅಲ್ಲಿ ಆಲ್ಮೋಸ್ಟ್ ಡಯಾಬಿಟಿಸ್ ಸಂಬಂಧಪಟ್ಟ ಯಾವುದೇ ಕಾಂಪ್ಲಿಕೇಶನ್ ಇರಲಿ ಅಥವಾ ಟ್ರೀಟ್ಮೆಂಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇವಾಗ ರೀಸೆಂಟ್ ಆಗಿ ಫಸ್ಟ್ ಫ್ಲೋರ್ ಅಲ್ಲಿ ಪ್ರೋ ಪಾಯಿಂಟ್ ಅಂತ ಒಂದು ಜಾಬ್ ಆಪರ್ಚುನಿಟೀಸ್ ಕೊಡ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್ ತಗೊಂಡ್ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡಿ, ಯಾಕಂದ್ರೆ ದೇಶದಲ್ಲಿ ಎಷ್ಟೋ ಜನಕ್ಕೆ ಜಾಬ್ ಇಲ್ಲ. ಇವಾಗ ಎಷ್ಟೋ ಇಂಜಿನಿಯರಿಂಗ್ ಕಂಪನೀಸ್ AI ಬರೋದ್ರಿಂದ ಎಲ್ಲರನ್ನ ಹೊರಗೆ ಹಾಕಿದ್ದಾರೆ. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಮುನಿಕೃಷ್ಣ ಅವ್ರಿಗೆ ನಾನು ಕಾಂಗ್ರಾಚುಲೇಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ನನಗ್ ಅನ್ಸಿದ ಮಟ್ಟಿಗೆ ನಾನು ಇವಾಗ 3-4 CV ಹಾಕಿದ್ದೀನಿ ಅವ್ರಿಗೆ. ಅಂಡ್ ರೆಸ್ಪಾನ್ಸ್ ಎಷ್ಟು ಕ್ವಿಕ್ ಆಗಿದೆ ಅಂದ್ರೆ ಅವರಿಂದ ಒಂದು ಭರವಸೆ ಬರುತ್ತೆ, ಎಲ್ರಿಗೂ ಒಂದು ಅಪಾರ್ಚುನಿಟಿ ಸಿಗ್ಬೋದು, ಮತ್ತೆ ಯಾರು ಅನ್ಎಂಪ್ಲಾಯ್ಡ್ ಇರಲ್ಲ ಅಂತ ಅನ್ಸುತ್ತೆ. ಸೊ ಐ ವುಡ್ ಲೈಕ್ ಟು ಕಾಂಗ್ರಾಚುಲೇಟ್ ಹಿಮ್ ಆನ್ ದಿಸ್ ಅಂಡ್ ಬೆಸ್ಟ್ ವಿಶಸ್. ನಿಮ್ ಪರಿಚಯ ನಿಮ್ಮ ಹೆಸರು? ನಾನು ಡಾಕ್ಟರ್ PTS, ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್.